ನಮಸ್ಕಾರ ವೀಕ್ಷಕರೇ. ಅಸ್ಸಾಂನಲ್ಲಿ ಸಿಎಂ ಹಿಮಂತ್ ಬಿಸ್ವಾ ಸರ್ಮಾ ಎರಡನೇ ಬಾರಿ ಸಿಎಂ ಆಗಿದ್ದ ತಡ ಖಡಕ್ ಆಡಳಿತ ಮುಂಚೆಗಿಂತ ತೀವ್ರವಾಗಿದೆ. ಅಸ್ಸಾಂನಲ್ಲಿ ಯುಸಿಸಿ ಬಿಲ್ ಟೇಬಲ್ ಆಗಿದೆ. ಸದ್ಯ ಇರೋ ಸದಸ್ಯ ಬಲವನ್ನು ನೋಡಿದ್ರೆ ಪಾಸ್ ಆಗೋದ್ರಲ್ಲೂ ಕೂಡ ಯಾವುದೇ ಅಚ್ಚರಿ ಇಲ್ಲ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಇನ್ನೂ ಒಂದಷ್ಟು ರಾಜ್ಯಗಳಲ್ಲಿ ಮುಂದಿನ 6 ತಿಂಗಳ ಒಳಗೆ ಬಿಲ್ ಪಾಸ್ ಆಗೋದು ಪಕ್ಕಾ ಆಗಿದೆ. ಆಲ್ರೆಡಿ ಯುಸಿಸಿ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಆದ್ರೆ ಅಸ್ಸಾಂನಲ್ಲಿ ಈ ಬಿಲ್ ಅನ್ನ ಪ್ರಪೋಸ್ ಮಾಡಿರೋ ಉದ್ದೇಶ ನೋಡ್ತಾ ಇದ್ರೆ ಕಾಂಗ್ರೆಸ್ಗೆ ಇದು ಹಲವು ರೀತಿಯಲ್ಲಿ ಸಮಸ್ಯೆ ತಂದೊಡ್ಡೋದು ಪಕ್ಕಾ ಆಗಿದೆ. ಇದನ್ನ ಸ್ಟಾಪ್ ಮಾಡದೇ ಇದ್ರೆ ಮುಂದೆ ಸಮಸ್ಯೆ ತಪ್ಪಿದ್ದಲ್ಲ, ಸ್ಟಾಪ್ ಮಾಡೋದಕ್ಕೆ ಹೋದ್ರೂ ಬೇರೆ ಬೇರೆ ರೀತಿಯ ಸಮಸ್ಯೆ ಶುರುವಾಗಲಿದೆ. ಇನ್ನೊಂದೆಡೆ ಈ ಬಿಲ್ ಆದಿವಾಸಿ ಸಮುದಾಯಕ್ಕೆ ಅಪ್ಲೈ ಆಗೋದಿಲ್ಲ ಅನ್ನೋ ಕ್ಲಾರಿಟಿ ಕೂಡ ಕೇಂದ್ರದಿಂದ ಸಿಕ್ಕಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಒಂದೊಂದೇ ರಾಜ್ಯಗಳ ಜಯ ಹಾಗೂ ಗೆದ್ದಿರೋ ರಾಜ್ಯಗಳನ್ನ ಭದ್ರಪಡಿಸಿಕೊಳ್ತಾ ಇರೋ ಬಿಜೆಪಿ ಈಗ ಈಶಾನ್ಯದಲ್ಲಿ ಕ್ರಾಂತಿಯನ್ನ ಆರಂಭಿಸಿದೆ. ಅಸ್ಸಾಂನಲ್ಲಿರೋ ಪರಿಸ್ಥಿತಿಗೆ ಅಲ್ಲಿ ಯಾವ ರೀತಿ ಆಡಳಿತ ಕೊಟ್ರೇನೆ ಸರಿ ಅನ್ನೋದನ್ನ ಹಿಂದಿನ ಅವಧಿಯಲ್ಲೇ ಟ್ರೇಲರ್ ತೋರಿಸಿದ್ರು. ಆ ಸ್ಟೈಲ್ ಮೂಲ ನಿವಾಸಿಗಳಿಗೆ ಇಷ್ಟ ಆಗಿದ್ರಿಂದಲೇ ಈ ಬಾರಿ ದೊಡ್ಡ ದಿಗ್ವಿಜಯದೊಂದಿಗೆ ಮತ್ತೆ ಸರ್ಕಾರವನ್ನ ರಚಿಸಿದ್ದಾರೆ. ಅಲ್ಲಿಗೆ ಜನರಿಗೆ ಬೇಕಾಗಿರೋದನ್ನೇ ಕೊಡ್ತಾ ಇದ್ದೀನಿ ಅನ್ನೋದು ಶರ್ಮಾಗೂ ಕೂಡ ಕನ್ಫರ್ಮ್ ಆಗ್ತಾ ಇದ್ದಂತೆ ಮುಂದಿನ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಈ ಬಾರಿ ಯುಸಿಸಿ ಟೇಬಲ್ ಆಗಿದೆ. ಕಳೆದ ಅವಧಿಯಲ್ಲೇ ಯುಸಿಸಿ ಜಾರಿ ಮಾಡೋ ಪ್ಲಾನ್ ಇದ್ರೂ ಮಾಡ್ಲಿಲ್ಲ. ಅದನ್ನ ಮುಂದಿನ ಎಲೆಕ್ಷನ್ ಅಸ್ತ್ರಕ್ಕಾಗಿ ಇಟ್ಕೊಂಡಿದ್ದಾರೆ ಅನ್ನೋ ಮಾತಿತ್ತು. ಆದ್ರೆ ಈಗ ಇನ್ನೂ ತಡ ಮಾಡದೆ ಆರಂಭದಲ್ಲೇ ಟೇಬಲ್ ಮಾಡಿ ಜನರ ಕಣ್ಣರಳಿಸೋ ಕೆಲಸ ಮಾಡಿದ್ದಾರೆ. ಅಂದಹಾಗೆ ಯುಸಿಸಿಯಲ್ಲಿ ಹಲವು ನಿಯಮಗಳಿವೆ. ಈ ಪೈಕಿ ಅಸ್ಸಾಂನಲ್ಲಿ ಹೈಲೈಟ್ ಆಗ್ತಾ ಇರೋದು ಬಹುಪತ್ನಿತ್ವಕ್ಕೆ ಹಾಗೂ ಬಾಲ್ಯ ವಿವಾಹಕ್ಕೆ ಬ್ರೇಕ್ ಬಿದ್ದಿರೋದು. ಅಕ್ರಮ ಬಾಂಗ್ಲಾ ವಲಸಿಗರು ಹೆಚ್ಚಿರೋ ಅಸ್ಸಾಂನಲ್ಲಿ ಡೆಮೋಗ್ರಫಿ ಚೇಂಜ್ ಯಾವ ಲೆವೆಲ್ಗೆ ಆಗಿದೆ ಅನ್ನೋದನ್ನ ಆಗಾಗ ಬಿಸ್ವಾ ಹೇಳ್ತಾನೆ ಬಂದಿದ್ದಾರೆ. ಈಗ ಆಗಿರೋದನ್ನ ಸರಿಪಡಿಸೋದಕ್ಕೆ ಸಾಕಷ್ಟು ಸಮಯ ಬೇಕು. ಹೀಗಿರುವಾಗ ಮತ್ತೆ ಆ ರೀತಿ ಆಗೋದನ್ನ ತಡೆಯೋದು ಕೂಡ ಮುಖ್ಯವಾಗುತ್ತೆ. ಬಹುಪತ್ನಿತ್ವ ಹಾಗೂ ಬಾಲ್ಯ ವಿವಾಹ ಎರಡೂ ಡೆಮೋಗ್ರಫಿ ಬದಲಾವಣೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇವೆ. ಒಂದು ಕಡೆ ಅಕ್ರಮ ವಲಸಿಗರು ಹಾಗೂ ಅವರ ಬೆಂಬಲಿಗರು ಪ್ರೀತಿ ಹೆಸರಲ್ಲಿ ಮೂಲ ನಿವಾಸಿಗಳನ್ನ ಮದುವೆ ಆಗ್ತಾರೆ. ನಂತರ ಹಲವು ಮದುವೆಗಳನ್ನ ಆಗ್ತಾರೆ. ಸಾಕಷ್ಟು ಮಕ್ಕಳ ಜನನಕ್ಕೆ ಕಾರಣವಾಗ್ತಾ ಇದ್ದಾರೆ. ಇದು ಹೀಗೆ ಮುಂದುವರಿತಾ ಇದೆ. ಇದನ್ನ ನಿಯಂತ್ರಣ ಮಾಡದೇ ಇದ್ರೆ ಕೇವಲ 10 ವರ್ಷದಲ್ಲೇ ಯಾರು ಊಹಿಸದ ಮಟ್ಟಕ್ಕೆ ಬದಲಾವಣೆ ಆಗುತ್ತೆ, ಅರ್ಥಾತ್ ಪರಿಸ್ಥಿತಿ ಕೈಮೀರಿ ಹೋಗುತ್ತೆ ಅನ್ನೋದನ್ನ ಒತ್ತಿ ಹೇಳ್ತಾ ಇದ್ದಾರೆ. ಇನ್ನು ಇದರ ಅಡಿಯಲ್ಲೇ ಡಿವೋರ್ಸ್ಗೂ ಕೂಡ ಕಾಮನ್ ರೂಲ್ ಬಂದಿದೆ. ಯಾವುದೇ ಜಾತಿ ಅಥವಾ ಧರ್ಮಕ್ಕೆ ಸೇರಿದವರೇ ಆಗ್ಲಿ ಎಲ್ಲರೂ ಕೂಡ ಒಂದೇ ರೀತಿಯ ವಿಚ್ಛೇದನ ನಿಯಮವನ್ನ ಪಾಲಿಸಬೇಕು. ಈ ಹಿಂದೆ ಟ್ರಿಪಲ್ ತಲಾಕ್ ನಿಷೇಧ ಆಗಿರೋದ್ರಿಂದ ಮತ್ತೆ ಅದಕ್ಕೆ ಆಸ್ಪದ ಇಲ್ಲ. ಹಾಗೆ ಕಾನೂನು ಪ್ರಕಾರ ಡಿವೋರ್ಸ್ ಪ್ರಕ್ರಿಯೆ ನಡೆಯುತ್ತೆ. ಡಿವೋರ್ಸ್ ನಂತರ ಕೋರ್ಟ್ ಯಾವ ರೀತಿಯ ಸೂಚನೆಯನ್ನ ನೀಡುತ್ತೋ ಅದನ್ನ ಪಾಲಿಸಬೇಕು. ಜೀವನಾಂಶ ಸೇರಿದಂತೆ ಇತರೆ ನಿರ್ಧಾರಗಳು ಕೋರ್ಟ್ ಏನ್ ಹೇಳುತ್ತೋ ಅದೇ ಫೈನಲ್ ಅನ್ನೋದನ್ನ ಹೇಳಿದ್ದಾರೆ. ಅಲ್ಲದೆ ಮದುವೆ ವಿಚಾರದಲ್ಲಿ ಕಳ್ಳಾಟ ಆಗುವುದನ್ನ ತಪ್ಪಿಸೋದಕ್ಕೂ ಕೂಡ ಯುಸಿಸಿಯಲ್ಲಿ ಕಠಿಣ ನಿಯಮಗಳಿವೆ. ಯಾರೇ ಮದುವೆ ಆದ್ರೂ ಅದನ್ನ ಕಡ್ಡಾಯವಾಗಿ ರಿಜಿಸ್ಟರ್ ಮಾಡಿಸ್ಕೊಳ್ಳಲೇಬೇಕು. ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ರೂ ಕೂಡ ಆ ಸಂಬಂಧವನ್ನ ಅಧಿಕೃತಗೊಳಿಸಬೇಕು. ಯಾವುದೇ ರೀತಿಯ ಸೀಕ್ರೆಟ್ ರಿಲೇಶನ್ಶಿಪ್ ಮೇಂಟೈನ್ ಮಾಡಿ ನಂತರದಲ್ಲಿ ಅದು ಜಿಹಾದ್ ಅಥವಾ ಇನ್ನಿತರೆ ಮೋಸಕ್ಕೆ ಅವಕಾಶ ನೀಡದಂತೆ ಎಲ್ಲವನ್ನೂ ಕೂಡ ಕಠಿಣಗೊಳಿಸಲಾಗಿದೆ. ಅಂದಾಗೆ ಮೇಲ್ನೋಟಕ್ಕೆ ಇದು ಕೆಲವರನ್ನ ಟಾರ್ಗೆಟ್ ಮಾಡಿರೋ ರೀತಿ ಬಿಂಬಿತವಾದ್ರೂ ಇದರಲ್ಲಿ ಮಹಿಳಾ ಸುರಕ್ಷತೆಯ ಉದ್ದೇಶ ಇರೋದು ಕೂಡ ಹೈಲೈಟ್ ಆಗ್ತಾ ಇದೆ. ಮನಸೋ ಇಚ್ಛೆ ಹಲವರನ್ನ ಮದುವೆಯಾಗಿ ಕೊನೆಗೆ ಯಾರನ್ನೂ ಸರಿಯಾಗಿ ಸಾಕೋದಕ್ಕೆ ಸಾಧ್ಯವಾಗದೆ ಹಲವು ಮಹಿಳೆಯರನ್ನ ನಡು ಬೀದಿಯಲ್ಲಿ ಬಿಡೋ ಸಂಪ್ರದಾಯಕ್ಕೆ ಬ್ರೇಕ್ ಬಿದ್ದಂತಾಗಿದೆ. ಜೊತೆಗೆ ಡಿವೋರ್ಸ್ ನಂತರ ಭಾರತದ ಕಾನೂನನ್ನ ಪಾಲಿಸದೆ ತಮಗೆ ಇಷ್ಟ ಬಂದಂತೆ ನಿಯಮಗಳನ್ನ ರೂಪಿಸಿಕೊಂಡು ಹೆಣ್ಣು ಮಕ್ಕಳನ್ನ ಬೀದಿಗೆ ಬಿಡೋ ಕೆಲಸಕ್ಕೂ ಕೂಡ ಬ್ರೇಕ್ ಬೀಳ್ತಾ ಇದೆ. ಮದುವೆ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲದ ವಯಸ್ಸಲ್ಲಿ ಮದುವೆ ಮಾಡಿಸಿ ವಯಸ್ಸಿಗೆ ಬರೋ ಹೊತ್ತಲ್ಲಿ ಇಡೀ ಜೀವನವೇ ಹಾಳಾಗಿ ಕೊನೆಗೆ ಆ ಸ್ತ್ರೀಯರು ಬದುಕನ್ನೇ ಹಾಳು ಮಾಡಿಕೊಳ್ಳೋ ಪ್ರಸಂಗಕ್ಕೆ ಅಂತ್ಯ ಹಾಡಲಾಗಿದೆ. ಹಾಗೆ ಪ್ರೀತಿ ಹೆಸರಲ್ಲಿ ಮೋಸ ಹೋಗದಂತೆ ಎಲ್ಲವನ್ನೂ ಅಧಿಕೃತಗೊಳಿಸುವ ಮೂಲಕ ಮಹಿಳೆಯರ ಸೇಫ್ಟಿಗೆ ಆದ್ಯತೆಯನ್ನು ಕೂಡ ನೀಡಲಾಗಿದೆ. ಹೀಗೆ ಎಲ್ಲಾ ಆಯಾಮದಲ್ಲೂ ಕೂಡ ಮಹಿಳೆಯರ ಪರವಾಗಿ ಯುಸಿಸಿ ಇದೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಇದೇ ಈಗ ಕಾಂಗ್ರೆಸ್ಗೆ ದುಬಾರಿ ಆಗ್ತಾ ಇರೋದು. ಆರ್ಟಿಕಲ್ 370 ರದ್ದತಿಯಿಂದ ಹಿಡಿದು ಸಿಎಎ, ಎನ್ಆರ್ಸಿ, ಎಸ್ಐಆರ್ ಹಾಗೂ ಯುಸಿಸಿ ತನಕ ವಿರೋಧವನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ಪ್ರತಿ ಸಲ ಕಾಂಗ್ರೆಸ್ ಇದನ್ನೆಲ್ಲ ವಿರೋಧಿಸುವಾಗ್ಲೂ ಇದರ ಹಿಂದಿನ ವಿಚಾರ ಏನು ಅಂದ್ರೆ ಸಿಎಎ ಅಂದ್ರೇನು, ಯುಸಿಸಿ ಅಂದ್ರೇನು, ಆರ್ಟಿಕಲ್ 370 ರದ್ದು ಮಾಡಿದ್ದು ಯಾಕೆ, ಇದೆಲ್ಲಾ ಗೊತ್ತಿಲ್ಲದೆ ಇರುವವರಿಗೂ ಕೂಡ ಗೊತ್ತಾಗೋ ರೀತಿ ಆಗ್ತಾ ಇದೆ. ಹೀಗಿರುವಾಗ ಮತ್ತೊಮ್ಮೆ ಯುಸಿಸಿಯನ್ನ ವಿರೋಧಿಸೋದಕ್ಕೆ ಬಂದ್ರೆ ಮತ್ತೊಮ್ಮೆ ಎಕ್ಸ್ಪೋಸ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಅದರಲ್ಲೂ ಈಗ ಅಸ್ಸಾಂನಲ್ಲಂತೂ ಕಾಂಗ್ರೆಸ್ ಹೇಳ ಹೆಸರಿಲ್ಲದಂತಾಗಿದೆ. ಇಷ್ಟಾದ್ರೂ ವಿರೋಧ ಮಾಡೋದಕ್ಕೆ ಹೊರಟ್ರೆ ಬೇರೆ ಯಾವ ಪಕ್ಷಗಳು ಬೆಂಬಲ ನೀಡೋದು ಕಷ್ಟ ಎನಿಸ್ಕೊಳ್ತಾ ಇದೆ.
ಅಲ್ಪಸಂಖ್ಯಾತ ಸಂಘಟನೆಗಳು ಹಾಗೂ ಪಕ್ಷಗಳ ಬೆಂಬಲ ಸಿಕ್ಕರೆ ಅದು ಅವರ ಸಮುದಾಯದಲ್ಲಿ ಇಂಪ್ಯಾಕ್ಟ್ ಆಗ್ಬೋದೇ ಹೊರತು ಬೇರೆಯವರನ್ನ ಇಂಪ್ಯಾಕ್ಟ್ ಮಾಡೋದು ಕಷ್ಟವೇ ಸರಿ. ಆದ್ರಿಂದ ಅಸ್ಸಾಂ ಸದ್ಯಕ್ಕಂತೂ ಕಾಂಗ್ರೆಸ್ಗೆ ಸಿಗೋದಿಲ್ಲ ಅನ್ನೋದು ಇನ್ನಷ್ಟು ಕನ್ಫರ್ಮ್ ಆಗೋ ರೀತಿ ಈ ಬಿಲ್ ಇಂಪ್ಯಾಕ್ಟ್ ಮಾಡೋ ಸಾಧ್ಯತೆ ಇದೆ. ಅಂದ್ಹಾಗೆ ಇಲ್ಲಿ ಇನ್ನೊಂದು ಸಮಸ್ಯೆ ಕೂಡ ಇದೆ. ಅದೇನಂದ್ರೆ ಈ ಬಿಲ್ ವಿರುದ್ಧ ದನಿ ಏರಿಸಿದ್ರೆ ಕಾಂಗ್ರೆಸ್ಗೆ ಮಹಿಳಾ ವಿರೋಧಿ ಅನ್ನೋ ಆರೋಪ ಬರೋ ಭೀತಿ ಕೂಡ ಇದೆ. ಕಳೆದ 1 ತಿಂಗಳಲ್ಲಿ ನಡೆದ ಘಟನೆಗಳನ್ನ ನೋಡಿದ್ರೆ ಮಹಿಳಾ ರಿಸರ್ವೇಶನ್ ಬಿಲ್ ಪಾಸ್ ಆಗದೇ ಇರೋದಕ್ಕೆ ಕಾಂಗ್ರೆಸ್ ಹಾಗೂ ವಿಪಕ್ಷಗಳು ಕಾರಣ ಅನ್ನೋದು ಲೇಬಲ್ ಆಗಿದೆ. ನಾವು ಮಹಿಳಾ ಬಿಲ್ ಅನ್ನ ವಿರೋಧಿಸ್ತಾ ಇಲ್ಲ, ಆದ್ರೆ ಡಿಲಿಮಿಟೇಷನ್ ವಿರೋಧಿಸ್ತಾ ಇದ್ದೀವಿ ಅಂತ ಹೇಳಿ ಕಾಂಗ್ರೆಸ್ ಸಮರ್ಥನೆ ಕೊಟ್ಟಿದೆ. ಆದ್ರೆ ಡಿಲಿಮಿಟೇಷನ್ಗೂ ಜನಗಣತಿಗೂ ಹಾಗೂ ಮಹಿಳಾ ರಿಸರ್ವೇಶನ್ ಬಿಲ್ ಪಾಸ್ ಮಾಡೋದಕ್ಕೂ ಒಂದಕ್ಕೊಂದು ಲಿಂಕ್ ಇದೆ ಅನ್ನೋದು ವಿದ್ಯಾವಂತರಿಗೆ ಗೊತ್ತಾಗಿದೆ. ಆದ್ರೆ ಅದನ್ನ ಹೇಗೋ ಮ್ಯಾನೇಜ್ ಮಾಡಿದ್ರು. ಆದ್ರೆ UCCಯಲ್ಲಿ ಹಾಗೆ ಆಗೋದಿಲ್ಲ. ನಿಯಮಗಳು ನೇರವಾಗಿವೆ ಹಾಗೂ ಅತ್ಯಂತ ಸ್ಪಷ್ಟವಾಗಿವೆ. ಇದನ್ನ ವಿರೋಧಿಸ್ತಾರೆ ಅಂದ್ರೆ ಸೂಕ್ತ ಕಾರಣವನ್ನ ಕೊಡ್ಲೇಬೇಕಾಗತ್ತೆ. ಕಾರಣ ಕೊಡದೆ ವಿರೋಧಿಸಿದ್ರೆ ಓಲೈಕೆ ರಾಜಕೀಯ ತಾರಕಕ್ಕೇರಿದೆ ಅನ್ನೋ ಮುದ್ರೆ ಗಟ್ಟಿಯಾಗಿ ಬಿದ್ದಂತಾಗುತ್ತೆ. ವಿರೋಧಿಸೋದಕ್ಕೆ ಹೋದ್ರೆ ಏನೆಲ್ಲಾ ಸವಾಲುಗಳು ಬರುತ್ತೆ ಅನ್ನೋದನ್ನ ನೋಡಿದ್ರಿ. ಆದ್ರೆ ಒಂದು ವೇಳೆ ವಿರೋಧಿಸದೇ ಇದ್ರೂ ಕೂಡ ಇದರ ಹೊಡೆತದಿಂದ ಬಚಾವಾಗೋದಕ್ಕೆ ಸಾಧ್ಯವಿಲ್ಲ. ಈ ವಿಚಾರದಲ್ಲಿ ಕಾಂಗ್ರೆಸ್ ಸೈಲೆಂಟ್ ಆಯ್ತು ಅಂದ್ರೆ ಕಾಂಗ್ರೆಸ್ ಸಮುದಾಯ ವೈಲೆಂಟ್ ಆಗೋ ಸಾಧ್ಯತೆ ಇದೆ. ಕಳೆದ ಲೋಕಸಭಾ ಎಲೆಕ್ಷನ್ ನಲ್ಲಿ ಇಡೀ ಸಮುದಾಯ 100ಕ್ಕೆ 100ರಷ್ಟು ವೋಟ್ ಹಾಕಿ ಕಾಂಗ್ರೆಸ್ಗೆ 99 ಸೀಟನ್ನ ತಂದು ಕೊಟ್ಟಿದೆ. ಮೋದಿ ಸರ್ಕಾರ ಜಾತಿ ಧರ್ಮ ನೋಡದೆ ಎಲ್ಲಾ ಜನರಿಗೂ ಸೇರಿಸಿ ಯೋಜನೆಗಳನ್ನ ರೂಪಿಸಿದ್ರು. ಮೋದಿಯನ್ನ ಸೋಲಿಸೋ ಸಲುವಾಗಿ ಎಲ್ಲರೂ ಒಗ್ಗಟ್ಟಿನಿಂದ ರಾಹುಲ್ ಗಾಂಧಿಯನ್ನ ಬೆಂಬಲಿಸಿದ್ರು. ಹೀಗಿರುವಾಗ ಈ ಕಾಯ್ದೆ ಜಾರಿಗೆ ತರೋದನ್ನ ತಪ್ಪಿಸೋದ್ರಲ್ಲಿ ವಿಫಲರಾದ್ರು ಅಂದ್ರೆ ಅದರ ಹೊಡೆತ ಖಂಡಿತವಾಗಿಯೂ ಬಿದ್ದೇ ಬೀಳುತ್ತೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಆಲ್ರೆಡಿ ಎಲ್ಲರೂ ತಮ್ಮದೇ ಸಮುದಾಯದ ಪಕ್ಷಗಳನ್ನ ಆಯ್ದುಕೊಳ್ತಾ ಇದ್ದಾರೆ. ಹೀಗಿರುವಾಗ ಇತ್ತ ಅವರೂ ನಿಲ್ತಾ ಇಲ್ಲ, ಭಾರತೀಯ ಮೂಲ ನಿವಾಸಿಗಳು ಜೊತೆಗೆ ಬರೋದಿಲ್ಲ ಅಂದ್ರೆ ಕೊನೆಗೆ ಯಾವ ಪರಿಸ್ಥಿತಿ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರೋದೆ. ಇನ್ನು ಈ UCC ಅಡಿಯಲ್ಲಿ ಆದಿವಾಸಿ ಸಮುದಾಯಗಳು ಬರೋದಿಲ್ಲ ಅನ್ನೋ ಬಗ್ಗೆ ಕೂಡ ಕೇಂದ್ರ ಸರ್ಕಾರ ಕ್ಲಾರಿಟಿ ಕೊಟ್ಟಿದೆ. ಕಾರಣ ಏನಂದ್ರೆ ಆದಿವಾಸಿ ಸಮುದಾಯಗಳು ಸಾವಿರಾರು ವರ್ಷಗಳಿಂದ ಇದ್ದು ತಮ್ಮದೇ ಒಂದು ಸಂಪ್ರದಾಯ ಹಾಗೂ ವಿಧಾನಗಳನ್ನ ಪಾಲಿಸಿಕೊಂಡು ಬರ್ತಾ ಇವೆ. ಕೆಲ ಸಮುದಾಯಗಳು ಅಳಿವಿನ ಅಂಚಲ್ಲೂ ಕೂಡ ಇವೆ. ಹೀಗಿರುವಾಗ ಅವರ ಮೇಲೆ ಈ ನಿಯಮ ಅಪ್ಲೈ ಮಾಡೋದ್ರಿಂದ ಬೇರೆ ಬೇರೆ ರೀತಿಯ ಪರಿಣಾಮ ಬೀರಬಹುದು ಅನ್ನೋ ಕಾರಣಕ್ಕೆ ಅವರನ್ನ ಈ ನಿಯಮದಿಂದ ಮುಕ್ತಗೊಳಿಸಲಾಗಿದೆ. ಇದನ್ನೇ ಶೇಡ್ ಮಾಡಿಕೊಂಡು ಕಾಂಗ್ರೆಸ್ ತಮಗೆ ಬೇಕಾದವರ ಹೆಸರಲ್ಲಿ ಬೇಳೆ ಬೇಯಿಸಿಕೊಳ್ಳಬಹುದಾ ಅನ್ನೋ ಪ್ರಶ್ನೆ ಕೂಡ ಹುಟ್ಟುತ್ತೆ. ಆದ್ರೆ ಹಾಗೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಆದಿವಾಸಿ ಸಮುದಾಯ ತಮ್ಮದೇ ನಿಯಮಗಳನ್ನ ಪಾಲಿಸಿದ್ರು ಅದನ್ನ ತಮ್ಮ ವ್ಯಾಪ್ತಿಯಲ್ಲಿ ಮಾತ್ರ ಬಳಸಿಕೊಳ್ಳುತ್ತವೆ. ಅದನ್ನ ಅಜೆಂಡಾ ಮಾಡಿ ಇಡೀ ಊರೆಲ್ಲ ಹರಡಿಸೋದಿಲ್ಲ. ಅದು ಅಲ್ಲದೆ ಆದಿವಾಸಿ ಸಮುದಾಯ ಭಾರತದ ಮೂಲ ಸಮುದಾಯ ಆಗಿರೋದ್ರಿಂದ ಅವರಿಗೆ ವಿಶೇಷ ಆದ್ಯತೆಗಳನ್ನು ನೀಡಲಾಗಿದೆ. UCC ಬಗ್ಗೆ ಕೇಂದ್ರ ಸರ್ಕಾರ ಹೇಳಿದ್ದ ಟೈಮ್ನಲ್ಲಿ ಆದಿವಾಸಿ ಸಮುದಾಯದಿಂದ ಈ ಬಗ್ಗೆ ಅಸಮಾಧಾನ ವ್ಯಕ್ತವಾಗಿತ್ತು. ಆದರೆ ನಂತರದ ದಿನಗಳಲ್ಲಿ ಕೇಂದ್ರ ಸರ್ಕಾರ ಈ ಬಗ್ಗೆ ಕ್ಲಾರಿಟಿ ನೀಡಿತ್ತು. ಹಾಗೆ ಈಗ ದೆಹಲಿಯಲ್ಲಿ ನಡೆದ ಬೃಹತ್ ಕಾರ್ಯಕ್ರಮದ ವೇಳೆ ಅಮಿತ್ ಶಾ ಕೂಡ ಈ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಅದರಿಂದ ಆದಿವಾಸಿ ಸಮುದಾಯಗಳು ಈ ಬಗ್ಗೆ ಯಾವುದೇ ವಿರೋಧವನ್ನ ತೋರಿಸ್ತಾ ಇಲ್ಲ. ಇನ್ನು ಅಸ್ಸಾಂ ಬೆನ್ನಲ್ಲೇ ಮುಂದಿನ 6 ತಿಂಗಳಲ್ಲಿ ಪಶ್ಚಿಮ ಬಂಗಾಳ ಹಾಗೂ ತ್ರಿಪುರಾದಲ್ಲೂ ಈ ಬಿಲ್ ಜಾರಿಯಾಗುವ ಸಾಧ್ಯತೆ ಇದೆ. ಇದು ಅಕ್ರಮ ವಲಸಿಗರನ್ನ ಮಟ್ಟ ಹಾಕೋದಕ್ಕೆ ಪರಿಣಾಮಕಾರಿ ಎನಿಸ್ಕೊಳ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.